ಬಾಗೇಪಲ್ಲಿಯ ಒಕ್ಕಲಿಗ ಸಮುದಾಯದ ಶಾಸಕ ಸುಬ್ಬಾರೆಡ್ಡಿ ಮೂರನೇ ಬಾರಿ ಚುನಾವಣೆಯಲ್ಲಿ ಗೆದ್ದು ತನ್ನದೇ ಆದ ಅಭಿಮಾನಿಗಳ ಬಳಗವನ್ನು ಬೆಳೆಸಿಕೊಂಡಿದ್ದಾರೆ. ಸತತವಾಗಿ 3 ಬಾರಿ ಗೆದ್ದು ಸೋಲಿಲ್ಲದ ಸರದಾರನಾಗಿದ್ದು ಈಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದು ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆಯಲು ಕಸರತ್ತು ನಡೆಸುತ್ತಿದ್ದಾರೆ. ಡೆಲ್ಲಿ ಪ್ರವಾಸದಲ್ಲಿರುವ ಶಾಸಕ ಸುಬ್ಬಾರೆಡ್ಡಿ ಒಂದೆರಡು ದಿನಗಳಲ್ಲಿ ಸಚಿವ ಸಂಪುಟದ ಅಭ್ಯರ್ಥಿಗಳ ಹೆಸರುಗಳು ಘೋಷಣೆ ಆಗುವ ಸಾಧ್ಯತೆ ಇದೆ. ಶಾಸಕ ಸುಬ್ಬಾರೆಡ್ಡಿಯ ರಾಜಕೀಯ ಬದ್ಧ ವೈರಿಯಾಗಿರುವ ಬಾಗೇಪಲ್ಲಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಆಗಾಗ ಸಮರ ಸಾರುತ್ತಲೇ ಇರ್ತಾರೆ. ಹೀಗಿರುವಾಗ ಸಚಿವ ಸ್ಥಾನದ ಹೆಸರು ಘೋಷಣೆ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮುನಿರಾಜು ಸಚಿವ ಸ್ಥಾನವನ್ನು ತಪ್ಪಿಸಲು ದೊಡ್ಡ ಅಸ್ತ್ರವನ್ನ ಬಿಟ್ಟಂತೆ ಕಾಣುತ್ತಿದೆ. ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ 800 ಎಕರೆಯಷ್ಟು ಜಮೀನುಗಳ ಭೂ ಕಬಳಿಕೆ ಆರೋಪ ಜೋರಾಗಿ ಕೇಳಿ ಬರ್ತಾ ಇದೆ. ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಸಂದೇಶ್ ನೇತೃತ್ವದಲ್ಲಿ ಬಾಗೇಪಲ್ಲಿ ತಾಲೂಕು ಕಚೇರಿ ಎದುರು ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಜಮಾಯಿಸಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಸುಮಾರು 800 ಎಕರೆ ಭೂ ಕಬಳಿಕೆ ಸೇರಿದಂತೆ ಹಲವು ಆರೋಪಗಳನ್ನ ಮಾಡಿದರು. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಶಾಸಕರು ಹಾಗೂ ಅವರ ಆಪ್ತರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿ ಪ್ರಕರಣವನ್ನು ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸುಮಾರು 800 ಎಕರೆ ಅಷ್ಟು ಅಕ್ರಮವಾಗಿ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಶಾಸಕರು ಇವಾಗ ನನಗೆ ಮಿನಿಸ್ಟ್ರಿ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿರೋಂಥ ವ್ಯಕ್ತಿ. 800 ಎಕರೆಗಳು ನನಗೆ ಬಂದಿರೋಂಥ ಮಾಹಿತಿ ಏನು ಗೊತ್ತಣ್ಣ, ಬಡವ್ರಿಗೆ ಪಾಪ ಕೂಲಿ ಮಾಡೋ ಜನಕ್ಕೆ 1 ಲಕ್ಷ ರೂಪಾಯಿ 100 ರೂಪಾಯಿ ನೋಟುಗಳ ಕಟ್ಟೆಗಳೆತ್ಕೊಂಡು ಕೊಟ್ಬಿಟ್ರೆ ಸಾಲಿಡಪ್ಪ ಅಂತ ಹೇಳ್ಬಿಟ್ಟು ಪಾಪ GP ಅಗ್ರಿಮೆಂಟ್ಗಳು ಹಾಕ್ತಾರೆ. ನಿಮ್ಮ ಜಮೀನು ನಾನು ಕೊಡ್ತೀನಿ, ಕೋಟ್ಯಾಂತರ ರೂಪಾಯಿ ಕೊಟ್ಟು ನಿಮ್ಮ ಜಮೀನು ನಾನು ತೊಗೊತೀನಿ ಅಂತ ಹೇಳ್ಬಿಟ್ಟು GP ಅಗ್ರಿಮೆಂಟ್ಗಳು ಮಾಡಿ ಆ ಜಮೀನುಗಳನ್ನೇನು ಮಾಡ್ತಾರೆ, GPA ಮುಖಾಂತರನೇ ರಿಜಿಸ್ಟರ್ ಮಾಡ್ಕೊತಾರೆ. 1 ಲಕ್ಷ 2 ಲಕ್ಷ ಕೊಟ್ಟರೆ ದೊಡ್ಡ ವಿಚಾರ ಅಷ್ಟೇ. ಬಡವ್ರಕ GPAಗಳ ಮುಖಾಂತರ ರಿಜಿಸ್ಟರ್ ಮಾಡ್ಕೊತಾರೆ. ರಿಜಿಸ್ಟರ್ ಮಾಡ್ಕೊಂಡು ಪಾಣಿ ಕೂರಿಸ್ಕೊಂಡು ಸರ್ಕಾರ ಎನ್ಕ್ರೋಚ್ ಮಾಡ್ಕೊಂಡೈತೆ, AIADB ಎನ್ಕ್ರೋಚ್ ಮಾಡ್ಕೊಂಡೈತೆ ಅಂತ ಬಿಟ್ಟು ತೋರಿಸ್ತಾರೆ. ಪಾಣಿಗಳು ಇವ್ರ ಹೆಸರಲ್ಲಿ ಇರ್ತೈತೆ, ಬಡವ್ರ ಹೆಸರಲ್ಲಿ ಇರ್ತೈತೆ, ಪಾಣಿಗಳು ಇವ್ರ ಹೆಸರಲ್ಲಿ ಇರ್ತೈತೆ. 1 ಲಕ್ಷ 2 ಲಕ್ಷ ರೂಪಾಯಿಗೆ ತಗೊಳ್ಳೋದು, 1 ಕೋಟಿ 10 ಲಕ್ಷ 1 ಕೋಟಿ 20 ಲಕ್ಷಕ್ಕೆ ಮಾರೋದು ಸರ್ಕಾರಕ್ಕೆ. ಅಪ್ಪನ ಕೈಯಲ್ಲ ಎಲ್ಲ ಇರೋದು, ಸರ್ಕಾರಕ್ಕೆ ಮಾರೋದು. ಇದು ಕೊಂಡಾರೆಡ್ಡಿಪಲ್ಲಿ ಗ್ರಾಮದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ದಲಿತರ ಜಮೀನುಗಳನ್ನ ಕಬಳಿಕೆ ಮಾಡಿರೋಂಥದ್ದು. ಯಾರು ಖುದ್ದು ಶಾಸಕರೇ ಸುಬ್ಬಾರೆಡ್ಡಿ ಅವರೇ ಮಾಡ್ತಾ ಇರೋಂಥ ಮೊದಲನೇ ಹೋರಾಟ ಸೋಮಲಾಪುರ ಅಲ್ಲಿ ಸರ್ವೆ ನಂಬರ್ 1ರಲ್ಲಿ 134 ಎಕರೆ ಕಾಂಪೌಂಡ್ ಹಾಕ್ತಾರಪ್ಪ ಇಲ್ಲಿಗಲ್ ಆಗಿ. ನಾವು ಯಾರಾದರೂ 1 ಗುಂಟೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾರ? FIR ಮಾಡಿ ಅದು ಮಾಡಿ ಇದು ಮಾಡಿ ಏನೇನೋ ಮಾಡಿ ಪೇಪರ್ಗೆಲ್ಲ ಕೊಟ್ಟು ಎಲ್ಲ ಮಾಡಾಕ್ತೇವೆ. ಇವಾಗ ಇದೇ ಸುಬ್ಬಾರೆಡ್ಡಿ ಬೇನಾಮಿಗಳು ಆ ಜಮೀನು ಕಾಂಪೌಂಡ್ ಹಾಕಿದ್ದಾರೆ. ಬೇನಾಮಿಗಳು ಜಾಸ್ತಿ ಜನ ಅವ್ರಣ್ಣ, ಅವ್ರ ಮಗನು ಅಳಿಯ ಎಷ್ಟು ಜನ ಇದ್ದಾರೆ ಬೇನಾಮಿಗಳು. ಅಯ್ಯಪ್ಪನಿಗೇನು ಬೇನಾಮಿಗಳಿಲ್ಲ. ಇವ್ರ ಹೆಸರುಗಳಿಗೆ ಇಲ್ಲಿಗಲ್ಲಾಗೆ 40 ಎಕರೆ ಪಾಣಿ ಮಾಡಿ 132 ಎಕರೆ ಕಾಂಪೌಂಡ್ ಹಾಕಿರೋರು. ತಹಸೀಲ್ದಾರ್ ಅವ್ರು ಯಾಕೆ ಇನ್ನು ಕಾಂಪೌಂಡ್ ರಿಮೂವ್ ಮಾಡಿಲ್ಲ? ಕಾಂಪೌಂಡ್ ಹಾಕಿರೋರ ಮೇಲೆ ಯಾಕೆ FIR ಮಾಡಿಲ್ಲ? ಕಾಂಪೌಂಡ್ ಹಾಕಿರೋರ ಮೇಲೇನೂ ಮಾಡಬೇಕು. ಕಾಂಪೌಂಡ್ ಕೆಲಸ ಮಾಡಿದಾರೆ ನೋಡಿ, ಅವ್ರ ಮೇಲೇನೂ FIR ಮಾಡಬೇಕು. ಕಾಂಪೌಂಡ್ ಹಾಕ್ಸಿರೋರ ಮೇಲೇನೂ ಮಾಡಬೇಕು. ಕಾಂಪೌಂಡ್ ಹಾಕ್ಸಿರೋರು ಹಿಂದೆ ಇದ್ದಾರಲ್ಲ ಸುಬ್ಬಾರೆಡ್ಡಿ ಅವರು, ಅವ್ರ ಮೇಲೇನೂ FIR ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ದಲಿತರಿಗೆ ಸಂಬಂಧಪಟ್ಟಂಗೆ ಇಲ್ಲಿಗಲ್ಲಾಗಿ GPA ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ, ಈ ವಿಚಾರ ಯಾವುದು ಉಂಡಣ್ಣನ ಕೊಂಡಾರೆಡ್ಡಿಪಲ್ಲಿ ವಿಚಾರ. ಇಲ್ಲಿಗಲ್ಲಾಗಿ GPAಗಳು ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡವ್ರಲ್ಲ, ಇವ್ರ ಮೇಲೆ ಯಾರು ಶಾಸಕರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ಈಗ ನಾವು ಟೇಕಪ್ ತಗೊಳ್ತಾ ಇರೋಂಥ ಹೋರಾಟ ಯಾವುದಾದ್ರೆ ಸೋಮಲಾಪುರ. ಇವತ್ತೇ ನಮ್ಮ ಜಿಲ್ಲಾಧ್ಯಕ್ಷರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ತಹಸೀಲ್ದಾರ್ಗೆ. ಯಾರು ಇಲ್ಲಿಗಲ್ಲಾಗಿ ಕಾಂಪೌಂಡ್ ಹಾಕಿದಾರೋ ಒತ್ತುವರಿ ತೆರವು ಮಾತ್ರನೇ ಅಲ್ಲ, FIR ಕೂಡ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟರು. ಅದು ಮಾಡ್ತಾ ಇದ್ದಾರೆ. ಓಕೆ, ಇಲ್ಲ ಜಿರ್ಲು 100 ಎಕರೆ ಅಲ್ಲಿನೂ ಇಲ್ಲಿಗಲ್ಲಾಗಿ ಕಾಂಪೌಂಡ್ ಮಾಡಿರೋಂಥದ್ದು, ಇಲ್ಲಿಗಲ್ಲಾಗಿ ಜಮೀನುಗಳನ್ನ ಕಬಳಿಕೆ ಮಾಡ್ಕೊಂಡಿರೋಂಥದ್ದು. ಅಣ್ಣ, ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಬೇಕು ಅಂದರೆ 25 ದಿನ ಬಿಟ್ಟಿಲ್ಲ. ಇವ್ರದೇ ರಿಜಿಸ್ಟ್ರುಗಳು, ಸಬ್ ರಿಜಿಸ್ಟ್ರ್ ಬೇರೆ ಕೆಲಸ ಮಾಡೋಂಗೇ ಇಲ್ಲ. ಇವ್ರದೇ ರಿಜಿಸ್ಟ್ರುಗಳು, ಬೇರೆ ಕೆಲಸ ಯಾವುದೋ ಟೇಕಪ್ ತೊಗೊಳಂಗಿಲ್ಲ, ಮಾಡೋಂಗಿಲ್ಲ. ಆ ಥರ ಮಾಡ್ತಾರೆ. ಯಾಕಂದರೆ ಸರ್ಕಾರ ಇವ್ರ ಅಪ್ಪಂದಲ್ಲ, ಕಾನೂನು ಇವ್ರ ಅಪ್ಪಂದಲ್ಲ. ನಾವು ಘೋಷಣೆಗಳು ಕೊಡ್ತೀವಲ್ಲ, ಸರ್ಕಾರ ಅಂತೆ ಸರ್ಕಾರ, ಇವ್ರ ಅಪ್ಪಂದಂತೆ ಸರ್ಕಾರ ಅಂತ, ಅದನ್ನ ಪ್ರೂವ್ ಮಾಡ್ತಾ ಇರೋದು ಪಾಪ ಯಾರು ಸುಬ್ಬಾರೆಡ್ಡಿ ಅವರು. ಆಯಿತು, ಯಾರಾದರೂ ದಲಿತರು ಹುಡುಗರು ಪಾಪ
ನಮ್ಮ ಜಮೀನು ನಮ್ಗೆ ಗೊತ್ತಿಲ್ಲ, ನಮ್ಮ ಅಪ್ಪನ ಬಂದು ಸೈನ್ ಹಾಕೋನೆ ಜಿ ಪಿ ಎ ಮಾಡಿಸ್ಕೊಂಡಿದ್ಯಾ ನೀನು, ಆ ಅಪ್ಪನ ಕುಡಿಸ್ಬಿಟ್ಟು ಜಿ ಪಿ ಎ ಮಾಡಿಸ್ಕೊಂಡಿದ್ಯಾ ಅಂತ ಬಿಟ್ಟು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ರೌಡಿ ಶೀಟ್ರ? ಒಂದು ಕೇಸು ಇಲ್ದಿರ ಒಂದು ಕೇಸ್ ಮಾಡೋದು ರೌಡಿ ಶೀಟ್ರ್ ಮಾಡೋದು, ಇದಕ್ಕೇನಂತಾರೆ ಭಯ್ಯ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದಾದ್ಮೇಲೆ ಉಳ್ಳೋರಣ್ಣ ಎಲ್ಲ ವಿಡಿಯೋಗಳು ನೋಡಿದ್ರಣ್ಣ, ಎಸ್ಸಿಗಳ ಜಮೀನಣ್ಣ ಪಾಪ, ಸಮಾಧಿಗಳಿದ್ರ ಸಮಾಧಿಗಳನ್ನ ಕೂಡ ಬಿಡ್ದಿರ ಎಲ್ಲ ಡೆಮಾಲೇಷನ್ ಮಾಡಿಸ್ತಾರೆ. ಮನುಷ್ಯತ್ವ ಬೇಡ, ಫ್ಯಾಕ್ಷನಿಸ್ಟು ಅಂದರೆ ನೀವು ಇಲ್ಲಿ ನಮಗೆ ಏನಂದರೆ ಸುಬ್ಬಾರೆಡ್ಡಿ ಅವರು ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಬಿಟ್ಬಿಟ್ಟು ಕಡಪನಲ್ಲೋ ಅನಂತಪುರಮಲ್ಲೋ ಹೋಗಿ ನಿಂತ್ಕೊಳ್ರಿ, ಅಲ್ಲೆಲ್ಲ ಈ ಥರ ರಾಜಕೀಯ ಮಾಡಿದ್ರೆ ನಡೀತಿತ್ತು. ಕ್ವಶನ್ ಮಾಡೋರಿಲ್ಲ ಪಾಪ, ಅವ್ರು ಯಾರನ್ನ ಬಡವ್ರು ಕ್ವಶನ್ ಮಾಡಿದ್ರೆ ರೌಡಿ ಶೀಟ್ರುಗಳು 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ಜಮೀನು ಬಡವ್ರ ಜಮೀನು ಹಾಕೊಳ್ಳೋ ಅಂಥದ್ದು, ಅವ್ರಿಗೆ ತೊಂದರೆ ಕೊಡೋಂಥದ್ದು, ಯಾರಾದರೂ ಜಮೀನು ಮಾರಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, ಜಮೀನು ಕೊಡಲ್ಲಪ್ಪ ನಮ್ಗೆ ಜಮೀನು ಬೇಕು ಅಂತ ಬಿಟ್ಟು ಕೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕುವಂಥದ್ದು ರೌಡಿ ಶೀಟ್ರ್ ಮಾಡೋದು. ಇನ್ನು ಶಾಸಕ ಸುಬ್ಬಾರೆಡ್ಡಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವರಾಗಲು ಒಂದೇ ಗೇಣು ಇರುವಾಗಲೇ ಸಚಿವ ಸ್ಥಾನವನ್ನ ತಪ್ಪಿಸಲು ಭೂ ಹಗರಣ ಅಸ್ತ್ರ ಬಿಟ್ಟಿರುವ ಬಿಜೆಪಿ ಮುಖಂಡ ಮುನಿರಾಜು ದಲಿತ ಹೋರಾಟಗಾರ ಸಂದೇಶ್ ಮುಖಾಂತರ 800 ಎಕರೆ ಜಮೀನು ಭೂ ಕಬಳಿಕೆ ಆರೋಪಗಳನ್ನು ಮಾಡಿಸಿರುವುದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಆ ದೇವರೇ ಬಲ್ಲ. ಇನ್ನು ಏನಾದರೂ ಸಚಿವ ಸ್ಥಾನ ಸುಬ್ಬಾರೆಡ್ಡಿಗೆ ಕೊಟ್ಟರೆ ಸಿಎಂ ನಿವಾಸದ ಮುಂದೆ ಬೃಹತ್ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, MLA ನ್ಯಾಯ, ಅದಕ್ಕೋಸ್ಕರ ಇದು ಸ್ಟಾರ್ಟ್ ಆಗಿದೆ ಈಗ. ಅಣ್ಣ ಹೋರಾಟ ಈ ಕಂಠದಲ್ಲಿ ಪ್ರಾಣ ಇರೋ ಗಂಟ ನಡೀತೈತೆ. ಸುಬ್ಬಾರೆಡ್ಡಿ ವಿರುದ್ಧ ಹೋರಾಟ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತೆ ನಿಮ್ಮ ಹೋರಾಟ? ನಿರ್ಲಕ್ಷ್ಯ ಮಾಡಿದವ್ರು ಅನುಭವಿಸ್ತಾರಣ್ಣ, ಅದೇಂಗೆ ಬಿಟ್ಬಿಡ್ತೀವಿ? ಈಗ ತಹಸೀಲ್ದಾರ್ ಅವ್ರು ನಿರ್ಲಕ್ಷ್ಯ ಮಾಡಿದ್ರು, ಪಾಪ ಇಂಥ ಬಡವ್ರಿಗೆ ಅನ್ಯಾಯ ಆಯಿತು. ಅಲ್ಲಿ 100 ಎಕರೆ ಜಮೀನು ಒತ್ತುವರಿ ಮಾಡ್ಕೊಂಡವ್ರು ಹತ್ತಿರ ಮಾಡಿಸ್ಲಿ. ಈಗ ಅಣ್ಣ 1 ಗುಂಟೆ ಬಿಡಲ್ಲಣ್ಣ. ಸುಬ್ಬಾರೆಡ್ಡಿ ಏನು ಬಾಗೇಪಲ್ಲಿ ಶಾಸಕರು ಸುಬ್ಬಾರೆಡ್ಡಿ ಹಾಕೊಂಡಿರೋಂಥ ಒಂದೇ 1 ಗುಂಟೆ ಕೂಡ ಬಿಡಲ್ಲ. ಈಗ ಮಿನಿಸ್ಟರ್ ಹೊರಟಿದಾರಲ್ಲ, ಮಿನಿಸ್ಟರ್ ಆಗಬಾರ್ದು. ಈಗ ನಾವು ಸುಬ್ಬಾರೆಡ್ಡಿ ಮನೆ ಮುಂದೆ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅವ್ರನ್ನೇ ನಮ್ಮ ಮಿನಿಸ್ಟರ್ ಮಾಡಿದ್ರೆ ಸಿಎಂ ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆಯ ರಾಜಕೀಯ ಬೆಳವಣಿಗೆಗಳ ನಡುವೆ ಕೇಳಿ ಬಂದಿರುವ ಈ ಆರೋಪಗಳು ಬಾಗೇಪಲ್ಲಿ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿವೆ. ಆರೋಪಗಳ ಸತ್ಯಾಸತ್ಯತೆ ತನಿಖೆಯಿಂದಲೇ ಹೊರಬರಬೇಕಿದ್ದು, ಸಂಬಂಧಪಟ್ಟ ಎಲ್ಲರ ಪ್ರತಿಕ್ರಿಯೆ ಮತ್ತು ಅಧಿಕಾರಿಗಳ ತನಿಖೆಯ ಬಳಿಕವೇ ಸ್ಪಷ್ಟ ಚಿತ್ರಣ ದೊರೆಯಲಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವಾರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.